ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿರೋ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನ್ನ ತಮ್ಮನ ಮಗಳದು ನಾಮಕರಣ ಇತ್ತು. ಹಾಗಾಗಿ ಹೋಗೋಣ ಅಂತ ಅಂದ್ಬಿಟ್ಟು ಸಂಡೇ ಇದ್ದಿದ್ದು ನಾಮಕರಣ. ಶನಿವಾರ ಈವ್ನಿಂಗ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಮಧ್ಯಾಹ್ನದ ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಅಡುಗೆ ಮಾಡ್ತಿದ್ದೆ, ಹಾಗಾಗಿ ಸ್ಟಾರ್ಟ್ ಮಾಡಿಕೊಂಡೆ ವ್ಲಾಗ್ನ ಮಾಡೋಣ ಅಂತ ಅಂದ್ಬಿಟ್ಟು. ಬೆಳಗ್ಗೆಯಿಂದ ತುಂಬ ಕೆಲಸ ಇತ್ತು, ಕ್ಲೀನಿಂಗ್ ಎಲ್ಲ ಮುಗಿಸ್ಬೇಕಾಗಿತ್ತು. ಎಲ್ಲಾದರೂ ಹೊರಟಿದ್ದೀವಿ ಅಂತಂದರೆ ತುಂಬಾ ಕೆಲಸ ಇರುತ್ತೆ. ಹಾಗಾಗಿ ಮುಗಿಸೋಣ ಅಂತ ಅಂದ್ಬಿಟ್ಟೆಲ್ಲ ಮುಗಿಸಿ ಈಗ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡಿ ಹಾಗೆ ಅಡುಗೆ ಮಾಡಬೇಕಾಗಿತ್ತು. ಅತ್ತೆ ಮಾವ ಕೂಡ ಊರಿಂದ ಬರ್ತಾಯಿದ್ರು, ಅವ್ರನ್ನೂ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಲ್ವ. ಹಾಗಾಗಿ ಅವ್ರಿಗೆ ಇವಾಗ ಅನ್ನ ಸಾಂಬಾರು ಮುದ್ದೆ ಎಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಅಡುಗೆ ಮಾಡ್ಕೊತಾ ಇದ್ದೀನಿ. ನಾನಿವತ್ತು ಇದ್ಕಿನ ಬೇಳೆ ಸಾಂಬಾರು ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ರೆಸಿಪಿ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬನ್ನಿ, ಇಲ್ಲಿ ನಾನೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಒಂದು ಈರುಳ್ಳಿ, ಒಂದು ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಒಂದು ಇಂಚಷ್ಟು ಚಿಕ್ಕೆ, ಒಂದು 4-5 ಲವಂಗ ಹಾಕಿ ಹುರ್ಕೊತಾ ಇದ್ದೀನಿ. ಹಾಗೆ ಒಂದು ದೊಡ್ಡ ಸೈಜ್ದು ಟೊಮೆಟೊ ಕೂಡ ಆ್ಯಡ್ ಮಾಡಿಕೊಂಡು ಖಾರಕ್ಕೆ ಇಲ್ಲಿ 2 ಹಸಿಮೆಣ್ಸಿನ್ಕಾಯಿ, 2 ಒಣಮೆಣ್ಸಿನ್ಕಾಯಿ ಎರಡು ಕೂಡ ಹಾಕ್ಕೊತಾ ಇದ್ದೀನಿ. ಈ ರೀತಿ ಎರಡು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಹಾಗಾಗಿ ಈ ರೀತಿ ಮಸಾಲೆ ಸಾಂಬಾರು ಮಾಡಿದಾಗ ಈ ಥರ ಮಾಡ್ಕೊಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಇಷ್ಟು ಕೂಡ ಫ್ರೈ ಮಾಡಿಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ. ಲಾಸ್ಟಿಗೆ ಇಲ್ಲಿ ಒಂದು 2 ಸ್ಪೂನಷ್ಟು ಧನಿಯಾ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದಾಗಿದ ತಕ್ಷಣ ಫ್ಲೇಮ್ನು ಕೂಡ ನಾವು ಆಫ್ ಮಾಡಬೇಕಾಗುತ್ತೆ. ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಈ ಧನಿಯಾ ಪೌಡರನ್ನು ನಾವು ಈ ರೀತಿ ಹಾಕೋದ್ರಿಂದ. ಹಾಗಾಗಿ ಇಷ್ಟನ್ನು ಕೂಡ ಹುರ್ಕೊಂಡು ಅದು ಆರೋ ಅಷ್ಟರಲ್ಲಿ ನಾನು ಇಲ್ಲಿ ಸ್ವಲ್ಪ ತೆಂಗಿನ ತುರಿ ತೊಗೊಂಡಿದ್ನಲ್ವ, ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಅದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೆ, ಅದು ಸರಿಯಾಗಿ ಗ್ರೈಂಡ್ ಆಗೋಲ್ಲ ಒಂದೇ ಸಲ ಆ್ಯಡ್ ಮಾಡಿದ್ದೀವಿ ಅಂದರೆ. ಫಸ್ಟ್ ಈ ರೀತಿ ತರ್ತರಿಯಾಗಿ ರುಬ್ಕೊಂಡು ನಂತರ ಮಸಾಲೆನ ಆ್ಯಡ್ ಮಾಡಿಕೊಂಡ್ರೆ ಫೈನಾಗಿ ಪೇಸ್ಟ್ ಆಗುತ್ತೆ ಮಿಕ್ಸಿ ಜಾರಲ್ಲಿ. ಹಾಗಾಗಿ ಇವಾಗ ನಾನು ಏನು ಹುರ್ಕೊಂಡಿದ್ದಲ್ವ ಅದಷ್ಟು ಕೂಡ ಮಸಾಲೆ ಆ್ಯಡ್ ಮಾಡಿಕೊಂಡು ಗಸಗಸೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಲಾಸ್ಟಲ್ಲಿ. ಮತ್ತು ನೀರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಗಸಗಸೆನ ನಾವು ಹುರಿಯೋದಕ್ಕೆ ಹಾಕೋಬೋದು, ಬಟ್ ನಾವೇನು ಅದು ಬಾಣಲಿ ತೊಗೊಂಡಿರ್ತೀವಿ ಹುರಿಯೋದಕ್ಕೆ, ಅದಕ್ಕೆಲ್ಲನೇ ಸ್ವಲ್ಪ ಮೆತ್ಕೊಂಡ್ಬಿಟ್ಟಿರುತ್ತೆ. ಅದು ಮತ್ತೆ ಆಗೋಲ್ಲ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲೇ ಹಾಕ್ಕೊತೀನಿ. ಹುರಿಯೋದಕ್ಕೂ ಕೂಡ ನೀವು ಹಾಕ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ರುಬ್ಕೊಂಡಾದ್ಮೇಲೆ ಮಸಾಲೆನ ಈಗ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಇದಕ್ಕಿನ ಬೇಳೆನೂ ಕೂಡ ಇಲ್ಲೇ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆಯಲ್ಲೇ ಫ್ರೈ ಮಾಡೋದ್ರಿಂದ ಬೇಗ ಬೇಯುತ್ತೆ. ಕುಕ್ಕರಲ್ಲಾದರೆ ಬೆಂದ್ಬಿಡುತ್ತೆ ಒಂದು ವಿಸಿಲ್ಗೆಲ್ಲ, ಬಟ್ ಇಲ್ಲಿ ನಾನು ಪಾತ್ರೆಯಲ್ಲೇ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಹೊತ್ತು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ. ಇಲ್ಲಾಂದರೆ ತುಂಬ ಟೈಮ್ ತೊಗೊಳುತ್ತೆ, ಬೇಯೋದೇ ಇಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ, ಅಂದರೆ ಲಾಸ್ಟ್ ಅನ್ನೋದಕ್ಕಿಂತ ಸ್ವಲ್ಪ ಬೆಂದಾದಮೇಲೆ ಮಸಾಲೆ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ರೆ ಬೇಗ ಬೆಂದೋಗ್ಬಿಡುತ್ತೆ. ಈಗ ಮಸಾಲೆನೂ ಕೂಡ ಆ್ಯಡ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಇದಕ್ಕಿನ ಬೇಳೆ ಸಾಂಬಾರು ರೆಡಿ ಆಗುತ್ತೆ. ಇದು ನಮ್ಮ ಸ್ಟೈಲಲ್ಲಿ ನಾನೊಂದು 2 ಥರ ಮಾಡ್ತೀನಿ. ಅಂದರೆ ಇದು ಬಂದುಬಿಟ್ಟು ನಮ್ಮ ಅತ್ತೆ ಮಾಡೋ ಅಂಥದ್ದು. ಹಾಗೆ ನಮ್ಮ ಅಮ್ಮನೂ ಕೂಡ ಬೇರೆ ಥರ ಮಾಡ್ತಾರೆ, ಒಂದು 2 ರೀತಿಲಿ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಅದು ಕೂಡ ನಾನು ಶೇರ್ ಮಾಡ್ತೀನಿ. ಇದಕ್ಕಿನ ಬೇಳೆ ಸಾಂಬಾರು, ಅನ್ನ, ಹಾಗೆ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿತ್ತು. ವೆಯ್ಟ್ ಮಾಡ್ತಿದ್ದೆ ನಮ್ಮ ಅತ್ತೆ ಮಾವ ಯಾವಾಗ ಬರ್ತಾರೆ ಅಂತ ಅಂದ್ಬಿಟ್ಟು. ಸ್ವಲ್ಪ ಲೇಟೇ ಬಂದರು, ಅವರು ಬರೋದು ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ಮಕ್ಕಳನ್ನೂ ಕೂಡ ಫ್ರೆಶ್ ಅಪ್ ಮಾಡಿಸಿದ್ದೆ, ಸ್ನಾನ ಎಲ್ಲ ಮಾಡಿಸಿ ಅವ್ರನ್ನೂ ಕೂಡ ರೆಡಿ ಮಾಡಿದ್ದೆ. ಹೊರಡೋಣ ಅತ್ತೆ ಮಾವ ಬಂದಿದ್ದ ತಕ್ಷಣ ಮುಗಿಸ್ಕೊಂಡು ಅಂತ ಅಂದ್ಬಿಟ್ಟು. ಹಾಗೆ ಮಕ್ಕಳು ಕೂಡ ಊಟ ಮಾಡ್ತಿದ್ರು. ನಮ್ಮದೆಲ್ಲ ಊಟ ಆಯಿತು, ಬಟ್ ಇನ್ನೂ ಅತ್ತೆ ಮಾವ ಬಂದಿರಲಿಲ್ಲ. ಇನ್ನೂ ಸ್ವಲ್ಪ ಲೇಟ್ ಆಗುತ್ತೆ ಅಂತಂದರು. ಅವ್ರಿಗೂ ಕೆಲಸ ಇರುತ್ತಲ್ವ, ಆಫೀಸ್ ಕೆಲಸ, ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿ ಹೇಳಿದರು ಲೇಟ್ ಆಗುತ್ತೆ ಬರೋದು ಅಂತ. ಹಾಗೆ ಅಷ್ಟೊತ್ತಿಗೆ ಬಟ್ಟೆ ಎಲ್ಲ ಇನ್ನೂ ಪ್ಯಾಕ್ ಮಾಡಿರಲಿಲ್ಲ, ಅಂದರೆ 1 ಡೇ ಅಷ್ಟೇ ಅಲ್ವಾ. ಇವತ್ತು ಈವ್ನಿಂಗ್ ಹೋಗಿ ನಾಳೆ ಈವ್ನಿಂಗ್ ಬರೋದಷ್ಟೇ. ಅದೇನು ಮುಂಚೆನೇ ಪ್ಯಾಕ್ ಮಾಡಬೇಕು ಅಂತೇನಿಲ್ಲ. ಹೋಗುವಾಗ ಜಸ್ಟ್ ಇಟ್ಕೊಂಡ್ರೆ ಆಯ್ತು ಬ್ಯಾಗ್ಗೆಲ್ಲ ಅಂತ ಅಂದ್ಬಿಟ್ಟು ಎಲ್ಲ ತೆಗೆದಿಟ್ಟಿದ್ದೆ. ಜಸ್ಟ್ ನಾಳೆ ಒಂದೇ ದಿನ ಅಲ್ವಾ ಅಂತ ಅಂದ್ಬಿಟ್ಟು. ಹಾಗೆ ಇದು ಫ್ರ್ಯಾಕ್ ಏನು ತೋರಿಸ್ತಾ ಇದ್ದೀನಲ್ವ, ಇದು ಬಂದುಬಿಟ್ಟು ನನ್ನ ತಮ್ಮನ ಮಗಳಿಗೆ ಅಂತ ಅಂದ್ಬಿಟ್ಟು ತೊಗೊಂಡು ಬಂದಿರೋವಂಥದ್ದು. ಫಸ್ಟ್ ಕ್ರೈಲಿ ತೊಗೊಂಡು ಬಂದಿದ್ದು, ತುಂಬ ಚೆನ್ನಾಗಿರುತ್ತೆ ಕಲೆಕ್ಷನ್ಸಲ್ಲೆಲ್ಲ. ಹಾಗಾಗಿ ಅದು ತೋರಿಸ್ತಾ ಇದ್ದೀನಿ. ಹಾಗೆ ಇದು ಬಂದುಬಿಟ್ಟು ನಾಳೆ ಫಂಕ್ಷನ್ಗೆ ವೇರ್ ಮಾಡೋಣ ಅಂತ ನನ್ನ ಮಗಳಿಗೆ ತೊಗೊಂಡಿರೋ ಅಂಥದ್ದು. ಇದು ಬಂದುಬಿಟ್ಟು ನಾವು ಬ್ಯಾಂಗ್ಳೂರಲ್ಲಿ ತೊಗೊಂಡಿರೋ ಅಂಥದ್ದು. 1 ಮಂತ್ ಬ್ಯಾಕೆ ತೊಗೊಂಡಿದ್ದು, ಬಟ್ ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೆ. ಅದು ಸೂಟ್ ಆಯಿತು, ಫಂಕ್ಷನ್ಗೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವೇರ್ ಮಾಡಿರಲಿಲ್ಲ 1 ಮಂತಿಂದ. ಹಾಗೆ ನನ್ನ ಮಗನೂ ಕೂಡ ಹಾಗೆ ಒಂದು ಜೊತೆ ತೊಗೊಂಡು ಬಂದ್ವಿ ಫಂಕ್ಷನ್ಗೆ, ಅವನಿಗೂ ಹೊಸ ಬಟ್ಟೆ ಹಾಕೋಣ ಅಂತ ಅಂದ್ಬಿಟ್ಟು. ಅವನದು ಕೂಡ ಇವಾಗ ಎತ್ತಿಟ್ಕೊತಾ ಇದ್ದೀನಿ. ಔಟ್ಫಿಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಹಾಗೆ ನಂದು ಕೂಡ ಸ್ಯಾರಿ ತೊಗೊಂಡಿದ್ದೆ. ಏನಪ್ಪ ಅಂತಂದರೆ ಸ್ಯಾರಿ ಫಸ್ಟ್ ಟೈಮ್ ನಾನು ಎಷ್ಟು ಕಾಸ್ಟ್ಲಿ ಸ್ಯಾರಿ ತೊಗೊಂಡಿರೋದು ಅಂತಲೇ ಹೇಳ್ಬೋದು. ಇದು ಬಂದುಬಿಟ್ಟು ಪ್ಯೂರ್ ಮೈಸೂರು ಸಿಲ್ಕು, ಹಾಗೆ ಪ್ಯೂರ್ ಜರಿ ಆಗಿರುತ್ತೆ. ಹಾಗಾಗಿ ಕಾಸ್ಟ್ಲಿ ಅಂತ ಹೇಳ್ತಾ ಇದ್ದೀನಿ. ಹಸ್ಬೆಂಡು ನನಗೆ ಫೋರ್ಸ್ ಮಾಡಿ ಕೊಡಿಸಿರೋ ಅಂಥ ಸ್ಯಾರಿ ಅಂತಲೇ ಹೇಳ್ಬೋದು. ಬಟ್ ಇದನ್ನು ನಾನು ಫಂಕ್ಷನ್ಗೆ ಅಂತಲೇ ವೇರ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ.
ಫಸ್ಟ್ ಟೈಮ್ ಈ ಕಾಂಬಿನೇಷನನ್ನು ತೊಗೊಂಡಿದ್ದು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನಿಸ್ತು ನನಗೆ. ಬಟ್ ನಾನು ಈ ಥರ ಕಾಸ್ಟ್ಲಿದೆಲ್ಲ ತೊಗೊಳಲ್ಲ, ಇಷ್ಟನೂ ಪಡೋದಕ್ಕೆ ಹೋಗಲ್ಲ. ಸುಮ್ಮನೆ ಇಷ್ಟೊಂದೆಲ್ಲ ಯಾಕಪ್ಪ ಹಾಕಬೇಕು ಅಂತ ಅನಿಸುತ್ತೆ. ಬಟ್ ಹಸ್ಬೆಂಡೇ ಫೋರ್ಸ್ ಮಾಡಿ ತೊಗೊಂಡ್ರು. ಯಾಕೆ ಇಷ್ಟು ಫೋರ್ಸ್ ಮಾಡಿ ತೊಗೊಟ್ರು ಅಂತಂದರೆ, ನಂದು ಬರ್ಡೇ ಇತ್ತು. ಆವತ್ತು ನನಗೆ ಬರ್ಡೇಗೆ ಅಂತ ಅಂದ್ಬಿಟ್ಟು, ಮತ್ತು ನೆಕ್ಸ್ಟ್ ಆ್ಯನಿವರ್ಸರಿ ಇತ್ತಲ್ವ, ಹಾಗಾಗಿ ತಗೋ ಒಂದು ಗಿಫ್ಟ್ ಅಂತ ಅಂದ್ಬಿಟ್ಟು ಕೊಡಿಸಿರೋ ಅಂಥದ್ದು. ಬಟ್ ನಾನೇನಂದರೆ ಫಂಕ್ಷನ್ಗೆ ಉಟ್ಕೊತೀನಿ ಅಂದ್ಬಿಟ್ಟು ಮೊದಲೇ ಬ್ಲೌಸ್ ಎಲ್ಲನೂ ಕೂಡ ಹೊಲಿಸಿಟ್ಕೊಂಡೆ. ಈ ರೀತಿಯಾಗಿ ವರ್ಕ್ ಮಾಡಿಸಿದ್ದೀನಿ ನಾನು ಈ ಸ್ಯಾರಿಗೆ. ತುಂಬ ಚೆನ್ನಾಗಿ ಬಂದಿದೆ. ವರ್ಕ್ ಎಲ್ಲನೂ ಕೂಡ ಬೀಡ್ಸ್ ಎಲ್ಲ ಹಾಕ್ಸಿದ್ದೆ. ಇದೇ ಥರ ಬೇಕು ಅಂತ ಹೇಳಿದ್ದೆ, ಅದೇ ರೀತಿಯಾಗಿ ಹೊಲ್ಕೊಟ್ಟಿದ್ದಾರೆ. ವರ್ಕ್ ಎಲ್ಲ ಮಾಡಿಸಿ ನಾನು ರೆಗ್ಯುಲರಾಗಿ ಯಾವ ಟೈಲರ್ ಹತ್ರ ನಾನು ಸ್ಟಿಚ್ ಮಾಡಿಸ್ತೀನಿ ಅವ್ರ ಕೈಲೇ ನಾನು ಎಲ್ಲ ಬ್ಲೌಸಸ್ಸು ಕೂಡ ಸ್ಟಿಚ್ ಮಾಡಿಸೋದು. ಇಷ್ಟೂ ಸ್ಯಾರಿ ಪ್ರೈಸ್ ಬಂದುಬಿಟ್ಟು ನನಗೆ ಆಲ್ಮೋಸ್ಟ್ 25,000 ಏನೋ ಆಯಿತು. ಸ್ವಲ್ಪ ಕಾಸ್ಟ್ ಅಂದರೆ KSIC ಸ್ಯಾರೀಸ್ ಎಲ್ಲ ಇವಾಗ ಏನು ತೊಗೊತಾರಲ್ವ ಅದೇ ಥರನೇ. ಬಟ್ KSIC ಔಟ್ಲೆಟಲ್ಲಿ ಹೋಗಿ ತೊಗೊಂಡಿರೋ ಅಂಥದ್ದು ಅಲ್ಲ. ಬಟ್ ಇದು ಕೂಡ ರೀಸೇಲ್ ವ್ಯಾಲ್ಯೂ ಇರುತ್ತೆ. ಇದು ಕೂಡ ಪ್ಯೂರ್ ಜರಿ, ಇದು ಕೂಡ ಸಿಲ್ವರ್ ಗೋಲ್ಡಿಂದ ಮಾಡಿರೋವಂಥ ಜರಿನೇ ಆಗಿರುತ್ತೆ. ಹಾಗಾಗಿ ಈಕ್ವಲ್ ಆ KSIC ಸ್ಯಾರಿ ತೊಗೊಂಡಾಗ ಬೆಳಗ್ಗೆನೇ ಹೋಗಿ ಟೋಕನ್ ತೊಗೊಂಡು ಅದೆಲ್ಲ ರಾಮಾಯಣ ಬೇಡವೇ ಬೇಡ ನಮಗೆ. ಹಸ್ಬೆಂಡ್ ಕೂಡ ಅದರ ಒಪ್ಪೋದು ಇಲ್ಲ. ಹಾಗಾಗಿ ಹಸ್ಬೆಂಡು ಇಲ್ಲೇ ತಗೊಟ್ರು ನಮಗೆ. ಬೆಂಗಳೂರಲ್ಲಿ ಹೋಗಿ ನಾವು ತೊಗೊಂಡು ಬಂದಿರೋ ಅಂಥದ್ದು. ಹಾಗೆ ನನ್ನ ತಮ್ಮನ ಮಗಳಿಗೆ ಗೋಲ್ಡ್ ಗಿಫ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು 10 ಗ್ರಾಮ್ದು ಚೈನ್ ಕೂಡ ಪರ್ಚೇಸ್ ಮಾಡಿದ್ವಿ ಆಲ್ರೆಡಿ ಮುಂಚೆನೇ. ಅದು ಕೂಡ ಎತ್ತಿಟ್ಕೊತಾಯಿನಿ. ಏನು ಕೂಡ ಮರಿಬಾರ್ದಲ್ವ ಹೊರಡೋ ಟೈಮಲ್ಲಿ. ಹಾಗಾಗಿ ಮುಂಚಿತವಾಗಿ ಇದೆಲ್ಲ ಬೇಕು ಅಂತ ಎಲ್ಲನೂ ಕೂಡ ಎತ್ತಿಟ್ಕೊತಾಯಿನಿ. ಇಷ್ಟು ಪ್ರಿಪ್ರೇಷನ್ ಅಂತಲೇ ಹೇಳ್ಬೋದು. ನಾಮಕರಣಕ್ಕೆ ಹೋಗೋದಕ್ಕಿಂತ ಮುಂಚೆ ನೀಟಾಗಿ ಬಟ್ಟೆ ಎಲ್ಲ ಜೋಡಿಸಿಟ್ಕೊಂಡು ಹಾಗೆ ಏನು ಗಿಫ್ಟ್ ಮಾಡ್ತೀವಲ್ಲ ಅದು ಕೂಡ ಎಲ್ಲ ಕೂಡ ನೀಟಾಗಿ ಎತ್ತಿಟ್ಕೊತಾಯಿನಿ. ಮತ್ತು ನಾನು ಇಷ್ಟಕ್ಕೆ ವ್ಲಾಗ್ನ ಕಂಟಿನ್ಯೂ ಮಾಡೇ ಇಲ್ಲ, ಎಂಡ್ ಮಾಡಿಬಿಟ್ಟಿದ್ದೀನಿ. ಏನಾಯಿತು ಅಂತಂದರೆ ತುಂಬ ಲೇಟಾಗೋಯಿತು. ನಮ್ಮ ಅತ್ತೆ ಮಾವ ಬಂದಿದ್ದು. ನಮ್ಮ ಅತ್ತೆನ ಬಂದುಬಿಟ್ರು, ಮತ್ತು ನಮ್ಮ ಮಾವ ತುಂಬ ಲೇಟ್ ಮಾಡಿಬಿಟ್ರು. ನಾವು ಮನೆ ಬಿಡೋ ಅಷ್ಟರಲ್ಲಿ ಒಂದು 7 ಆಗೋಯಿತು ನೈಟು. ಹಾಗೆ ಆಮೇಲೆ ನಾವು ಓಡ್ತಿರೋದು ಬಂದುಬಿಟ್ಟು ನಮ್ಮದು ಹಾಸನ. ಚಿಕ್ಕಬಳ್ಳಾಪುರದಿಂದ ಹಾಸನಕ್ಕೆ ಹೋಗಬೇಕಲ್ಲ, ಒಂದು 4 ಅವರ್ಸ್ ಒಂದು 3 to 4 ಅವರ್ಸ್ ಆಗುತ್ತೆ ನಾವು ರೀಚ್ ಆಗೋದಕ್ಕೆ. ಅವರು ಬಂದರು, ಮತ್ತು ಅವ್ರು ಊಟ ತಿಂಡಿ ಎಲ್ಲ ಮುಗಿಸೋ ನಂಗೆ ಏನು ವ್ಲಾಗ್ ಮಾಡ್ಕೊಳಕ್ಕಾಗಲಿಲ್ಲ. ಮತ್ತು ನೈಟ್ ಆಗಿಬಿಟ್ಟಿತ್ತು. ನೈಟ್ ನಾನು ಯೂಶ್ವಲಿ ವ್ಲಾಗ್ ಮಾಡೋದಕ್ಕೆ ಹೋಗಲ್ಲ, ಯಾಕೆಂದರೆ ಕ್ಲಾರಿಟಿ ಬರೋಲ್ಲ ಕ್ಯಾಮ್ರಾದಲ್ಲಿ. ಕಾರಲ್ಲಿ ಏನೋ ಒಂಚೂರು ಕಾಣಿಸೋದು ಇಲ್ಲ. ಹಾಗೆ ವ್ಲಾಗ್ ಮಾಡಿಲ್ಲ. ನಾವು ಹೋಗೋ ಅಷ್ಟರಲ್ಲಿ ಒಂದು 11 ಕಾಲ್ ಆಗಿಬಿಟ್ಟಿತ್ತು. ಮತ್ತು ಹೋಗಿದ ತಕ್ಷಣ ನಾವು ಮಲ್ಕೊಂಬಿಟ್ವಿ. ಮತ್ತು ಬೆಳಗ್ಗೆ ಬಿಡಿಯಲ್ಲಿ ಬೇಗ ಎದ್ದು ರೆಡಿಯಾಗಿ ಬಂದಿದ್ದೇ ಆಯಿತು. ನನಗೆ ಅಲ್ಲೆಲ್ಲೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ನಾನು ಫುಲ್ ಬ್ಯುಸಿ ಇರೋದ್ರಿಂದ ನನಗೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಮತ್ತು ಹಾಗೆ ನನಗೆ ಯಾರೂ ಕೂಡ ವೀಡಿಯೋ ಮಾಡೋದು ಇಲ್ಲ. ನಾನು ಯಾರಿಗೂ ಹೇಳೋದು ಇಲ್ಲ ಈ ಥರ ವೀಡಿಯೋ ಮಾಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಏನೂ ಕೂಡ ವೀಡಿಯೋ ಕೂಡ ಶೂಟ್ ಮಾಡ್ಕೊಳ್ಳಲಿಲ್ಲ. ನಾನು ಇಲ್ಲಿ ಏನು ಮನೇಲಿ ಎಷ್ಟು ಮಾಡಿದ್ನೋ ಅಷ್ಟೇ. ಮತ್ತು ಅದ್ರ ಜೊತೆಗೆ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ನು ಕೂಡ ಇಲ್ಲಿ ನಾನೇ ತೆಗೆದಿರೋ ಅಂಥದ್ದಿದೆ. ಮತ್ತು ಹಸ್ಬೆಂಡ್ ಕೈಲಿ ಒಂದು ಚೂರು ತೆಕ್ಕೊಂಡೆ, ಅಷ್ಟು ಮಾತ್ರ ಇದೆ. ಅದನ್ನು ನಾನು ಇಲ್ಲಿ ಆ್ಯಡ್ ಮಾಡ್ತಾಯಿನಿ. ಫೈನಲಿ ಏನೆಲ್ಲ ಬೇಕು ಅದನ್ನೆಲ್ಲನೂ ಕೂಡ ಇವಾಗ ಎತ್ತಿಟ್ಕೊತಾಯಿನಿ. ಒಟ್ಟಿನಲ್ಲಿ ಎಷ್ಟೇ ನೀಟಾಗಿ ನಿಧಾನವಾಗಿ ಎತ್ತಿಟ್ಕೊಂಡ್ರು ಕೂಡ ಏನೋ ಒಂದು ಮರ್ತಿರ್ತೀವಿ ಅಂತ ಅಂತೀವಲ್ಲ, ಹಾಗೆ ಏನಾದರೂ ಒಂದು ಮರ್ತೇ ಇರ್ತೀವಿ. ಬಟ್ ಆಲ್ಮೋಸ್ಟ್ ಈ ಸಲ ಏನೂ ಮರ್ತಿರಲಿಲ್ಲ. ಎಲ್ಲನೂ ಕೂಡ ನೀಟಾಗಿ ಎತ್ತಿಟ್ಬಿಟ್ಟಿದ್ದೆ. ಬನ್ನಿ ಇವಾಗ ನಾವು ಮನೆಯಿಂದ ಬಂದ್ವಿ ರೆಡಿಯಾಗಿ, ಮನೇಲೇ ರೆಡಿಯಾಗಿರೋ ಅಂಥದ್ದು. ರೆಡಿಯಾಗಿಬಿಟ್ಟು ಸೀದಾ ನಾವು ಚೌಟ್ರಿ ಹತ್ರ ಬಂದಿದ್ದೀವಿ. ಇವಾಗ ನಾವೆಲ್ಲಿ ಫಂಕ್ಷನ್ ಹಾಲ್ ಬುಕ್ ಮಾಡಿದ್ವಲ್ಲ ಅಲ್ಲಿ. ಹಾಗೆ ಇದು ಬಂದುಬಿಟ್ಟು ನೋಡಿ, ಸ್ಯಾರಿ ಲುಕ್ ಈ ರೀತಿಯಾಗಿದೆ. ಹೇಗೆ ಕಾಣಿಸಿದೆ, ಹಸ್ಬೆಂಡ್ ಚೂಸ್ ಮಾಡಿರೋ ಅಂಥ ಸ್ಯಾರಿನೇ. ಅವರೇ ಇದನ್ನು ಬಲವಂತವಾಗಿ ತಗೋದು ಚೆನ್ನಾಗಿದೆ ಕಾಂಬಿನೇಷನ್ ಅಂತ ಕೊಡಿಸಿರೋ ಅಂಥದ್ದು. ನನಗೆ ವೇರ್ ಮಾಡಿದ್ಮೇಲೆ ಇದು ತುಂಬ ಇಷ್ಟ ಆಯಿತು. ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಹಾಗೆ ನಾನು ಮೇಕಪ್ ಎಲ್ಲನೂ ಕೂಡ ನಾನೇ ಮಾಡ್ಕೊಂಡಿರೋ ಅಂಥದ್ದು. ನಾನು ಯಾವತ್ತೂ ಮೇಕಪ್ ಎಲ್ಲ ಏನು ಮಾಡಿಸ್ಕೊಳಲ್ಲ, ನಾನೇ ಮಾಡ್ಕೊತೀನಿ. ಹಾಗೆ ಆ ಸ್ಯಾರಿಗೆ ಅಮ್ಮ ಇದ್ರಲ್ವ, ಅಮ್ಮ ನನಗೆ ಡ್ರೇಪ್ ಮಾಡಿದ್ರು, ಹೆಲ್ಪ್ ಮಾಡಿದ್ರು ಅವರು ನನಗೆ. ಮತ್ತು ನಾವು ಬಂದ್ವಿ. ಇಲ್ಲಿ ಬಂದಾಗ ಇನ್ನೂ ಎಲ್ಲ ರೆಡಿ ಮಾಡ್ಕೊತಾಯಿದ್ರು. ಪೂಜೆ ಮಾಡ್ಕೊಳೋದಕ್ಕೆ ಸ್ವಾಮಿಗಳೆಲ್ಲ ಬಂದಿದ್ದರು. ಎಲ್ಲ ಕೂಡ ರೆಡಿ ಮಾಡ್ಕೊತಾಯಿದ್ರು. ನಾವು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಬರೋರಿದ್ರಲ್ವ ತುಂಬ ಜನ. ಹಾಗೆ ನನ್ನ ಮಗಳು ನೋಡಿ ಈ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾಳೆ ಅಂತ ನಾನು ತೋರಿಸಿದ್ನಲ್ವ, ತುಂಬಾ ಕ್ಯೂಟಾಗಿ ತುಂಬ ಚೆನ್ನಾಗಿತ್ತು, ಡಿಸೆಂಟಾಗಿ. ಹಾಗೆ ಅವಳಿಗೂ ಕೂಡ ಒಂಥರ ಅನ್ಕಂಫರ್ಟಬಲ್ ಆಗಿರಲಿಲ್ಲ. ಡ್ರೆಸ್ಸು ತುಂಬ ಕಂಫರ್ಟಬಲ್ ಆಗಿತ್ತು. ಈ ರೀತಿ ಮಕ್ಳಿಗೆ ಹಾಕಿದ್ರೆ ಅವ್ರಿಗೂ ಕೂಡ ಇರಿಟೇಷನ್ ಅಂತ ಅನಿಸಲ್ಲ. ಹಾಗೆ ಸೌಮ್ಯ ಈ ರೀತಿಯಾಗಿ ರೆಡಿಯಾಗಿದ್ಲು ಅವಳು ಪೂಜೆ ಕೂತ್ಕೊಳ್ಳೋದಕ್ಕೆ. ಹಾಗೆ ಸೌಮ್ಯ ಅವ್ರ ಅಣ್ಣ ಮತ್ತು ನನ್ನ ತಮ್ಮನ ಮಗಳು ತುಂಬ ಕ್ಯೂಟಾಗಿ ಗುಂಡ್ಗೊಂಡಕ್ಕೆ ತುಂಬ ಚೆನ್ನಾಗಿದ್ದಾಳೆ. ನನ್ನ ತಮ್ಮನ ಮಗಳು ಅಂತೂ ಫಸ್ಟ್ ಟೈಮ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟದಿಂದ ನಾನು ಎಲ್ಲೂ ತೋರಿಸಿಲ್ಲ. ಹಾಗಿದ್ದು ಸೌಮ್ಯ ಅವರ ಅಮ್ಮ. ಆಲ್ರೆಡಿ ಎಲ್ಲ ನೋಡಿದ್ದೀರಾ, ನಾನು ತುಂಬ ವೀಡಿಯೋಸಲ್ಲಿ ತೋರಿಸಿದ್ದೀನಿ. ಬಟ್ ತುಂಬ ದಿನ ಆಗಿತ್ತಲ್ಲ ವೀಡಿಯೋ ಮಾಡಿ, ಹಾಗಾಗಿ ಇವತ್ತು ಹೇಳ್ತಾಯಿದ್ದೀನಿ. ನೋಡಿ ಫೋಟೋಸ್ ಎಲ್ಲ ತೆಗೆಸ್ಕೊತಾಯಿದ್ರು. ಹಾಗೆ ತಿಂಡಿ ರೆಡಿಯಾಗಿತ್ತು. ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ವಿ. ಇಲ್ಲೇ ತಿಂಡಿ ಎಲ್ಲ ರೆಡಿ ಮಾಡಿಸಿದ್ರು. ಮತ್ತು ನಮ್ಮ ಮಾವ ಮತ್ತು ನಮ್ಮ ಅಜ್ಜಿನೂ ಕೂಡ ಬಂದಿದ್ದರು. ನಮ್ಮ
ಎಲ್ಲರೂ ಫ್ಯಾಮಿಲಿ ಎಲ್ಲ ಒಂದೊಂದು ಒಬ್ಬೊಬ್ಬರಾಗಿ ಬರ್ತಾಯಿದ್ರು. ಬಟ್ ನಾವು ಫಸ್ಟ್ ಬಂದಿದ್ದಂಥದ್ದು ನಮ್ಮ ಅಜ್ಜಿ ಮತ್ತು ನಾವೆಲ್ಲ ಎಲ್ಲ ಫಸ್ಟೇ ಬಂದಿದ್ವಿ. ನಮ್ಮ ದೊಡ್ಡಮ್ಮ ನಮ್ಮ ಅಪ್ಪ ಎಲ್ಲ ಇದ್ದಾರೆ. ತಿಂಡಿ ಮುಗಿಸ್ಕೊಂಡ್ವಿ ಫಸ್ಟು. ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದ ತಕ್ಷಣ ಪೂಜೆಗೆ ಸ್ಟಾರ್ಟ್ ಮಾಡಿದ್ರು. ಪೂಜೆ ಎಲ್ಲ ಸ್ಟಾರ್ಟ್ ಆಗಿತ್ತು ನೋಡಿ. ಇವಾಗ ನಡೀತಾ ಇದೆ ಪೂಜೆ ಎಲ್ಲ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಮಾಡಿದ್ದೀನಿ ನೋಡಿ. ಇಷ್ಟೇ ಜನ ಬಂದಿದ್ದೀವಿ ದಿನ ಪೂಜೆ ಮಾಡುವಾಗ, ಹಾಗಾಗಿ ಇಷ್ಟು. ಮತ್ತು ಆಮೇಲೆ ಬರ್ತಾ ಬರ್ತಾ ತುಂಬ ಜನ ಆಗೋದ್ರು. ಅಂದರೆ ಊಟದ ಟೈಮ್ಗೆ ಸಖತ್ ಜನ ಆಗ್ತಾರಲ್ವ, ಹಾಗಾಗಿ ಪೂಜೆ ಟೈಮ್ಗೆ ಸ್ವಲ್ಪ ಜನ ಇದ್ದು, ನಾವು ರಿಲೇಷನ್ಸ್ ಏನಿದ್ವಲ್ಲ ಅಷ್ಟು ಜನ ಇದ್ದರು. ಬಟ್ ಆಮೇಲೆ ಹೆವಿ ಆಗೋದ್ರು, ಬರೀ ಮಾತಾಡ್ಸೋದ್ರಲ್ಲೇ ಆಗೋಯ್ತು. ನನಗೆಲ್ಲೋ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ. ಮತ್ತು ನನಗದು ಟೈಮು ಸಿಗಲಿಲ್ಲ, ಬರೀ ಮಕ್ಕಳು ನೋಡ್ಕೊಳೋದೇ ಆಗುತ್ತೆ ನನಗಂತೂ. ಅವರೆಲ್ಲೋದ್ರು ಏನು ಮಾಡ್ಕೊತಾರ ಅಂತ ಅಂದ್ಬಿಟ್ಟು, ಹಾಗಾಗಿ ಎಷ್ಟೊತ್ತು ಕೂತಿದ್ನೋ ಅಷ್ಟೊತ್ತು ಇಲ್ಲಿ ವೀಡಿಯೋ ಮಾಡ್ಕೊಂಡಿದ್ದೀನಿ. ನನ್ನ ತಮ್ಮ ಮತ್ತು ನನ್ನ ನಾದಿನಿ, ನನ್ನ ತಮ್ಮನ ಮಗಳು ಮತ್ತು ಸೌಮ್ಯರ ಅಣ್ಣ, ಇವಾಗ ಮಾವ ಅಂತಿರ್ಬೇಕಲ್ವ ಇಡುವಾಗ, ಅವನು ಕೂಡ ಪೂಜೆಗೆಲ್ಲ ಕೂತಿದ್ರು. ತುಂಬ ಚೆನ್ನಾಗಾಯಿತು ಫಂಕ್ಷನ್ ಅಂತೂ. ತುಂಬಾ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು ಫಂಕ್ಷನ್ ಎಲ್ಲ. ಫೈನಲಿ ಹೆಸರೆಲ್ಲ ಇಟ್ಟಿದ್ರು. ಹಾಗೆ ಹೆಸರು ಏನಪ್ಪ ಇಟ್ಟಿದ್ರು ಅಂತಂದರೆ ನನ್ನ ತಮ್ಮನ ಮಗಳಿಗೆ ಮೋಕ್ಷಿಕಾ ಅಂತ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಚೆನ್ನಾಗಾಯಿತು ಫಂಕ್ಷನ್ ಎಲ್ಲನೂ ಕೂಡ. ಅದನ್ನೆಲ್ಲ ಕೂಡ ಮುಗಿಸ್ಕೊಂಡು ನಾವು ಈವ್ನಿಂಗ್ ಅಷ್ಟರಲ್ಲೇ ರಿಟರ್ನ್ ಆದ್ವಿ. ಒಂದು 4 o'clockಗೇನೋ ಅಲ್ಲಿ ಬಿಟ್ವಿ. ಮನೆಗೆ ಬರೋ ಅಷ್ಟರಲ್ಲಿ ನಾನು ರಾತ್ರಿ 10 ಗಂಟೆ ಆಗೋಗ್ಬಿಡ್ತು. ಹಾಗಾಗಿ ನಾನು ನೆಕ್ಸ್ಟ್ ನನ್ನ ವ್ಲಾಗ್ ಕೂಡ ಕಂಟಿನ್ಯೂ ಮಾಡಿಲ್ಲ. ಫಂಕ್ಷನಲ್ಲಿ ಏನು ಕ್ಲಿಪ್ಪಿಂಗ್ಸ್ ಮಾಡಿದ್ನ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಹಾಗೆ ನಾವು ಕೂಡ ಇಲ್ಲಿ ಚೈನ್ ಏನು ತಂದಿದ್ವಲ್ಲ ಅದನ್ನು ಕೂಡ ನಮ್ಮ ಮಾವನೇ ಹಾಕಿದ್ರು, ಅವ್ರ ಕೈಯಾರೆ ಹಾಕಿದ್ರು. ಮುಯಿ ಮಾಡಿ ನಾವು ಊಟ ಮುಗಿಸ್ಕೊಂಡು ರಿಟರ್ನ್ ಆದ್ವಿ. ಇಷ್ಟು ಇವತ್ತಿನ ವ್ಲಾಗ್ ಆಗಿತ್ತು ನೋಡಿ. ಇಷ್ಟು ನಮ್ಮ ಫ್ಯಾಮಿಲಿ ಅಂತಲೇ ಹೇಳ್ಬೋದು. ನಮ್ಮ ಅತ್ತೆ, ನಮ್ಮ ಮಾವ, ಹಾಗೆ ಸೌಮ್ಯವ್ರ ಅಣ್ಣ, ಸೌಮ್ಯವ್ರ ಅಮ್ಮ ಮತ್ತು ನಮ್ಮ ಅಮ್ಮ ಮತ್ತು ಅಪ್ಪ, ಇಷ್ಟು ನಮ್ಮ ಫ್ಯಾಮಿಲಿ. ಫೋಟೋ ತೆಗೆಸ್ಕೊಂಡು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು 1 hour ಇದ್ದು ಎಲ್ಲರನ್ನೂ ಮಾತಾಡಿಸ್ಕೊಂಡು ನೆಂಟರನ್ನೆಲ್ಲರನ್ನೂ ಕೂಡ ರಿಟರ್ನ್ ಆದ್ವಿ. ನಮ್ಮ ಅತ್ತೆ ಮಾವನು ಕೂಡ ಊರಿಗೆ ಹೋಗಬೇಕಾಗಿತ್ತಲ್ಲ, ಮತ್ತು ಲೇಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ಸಿಗೋಣ. ಎಲ್ಲರೂ ಕಾಯ್ತಾರಿ. ಬಾಯ್.